ಗುರು ರೋಹಿತ್ ಶರ್ಮಾ ಅವರು 2027 ವರ್ಲ್ಡ್ ಕಪ್ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿದ್ದಾರೆ ಅಂತ ಇಲ್ಲಿ BCCI ಸೆಕ್ರೆಟರಿ ಆದಂಥ ದೈವದೀಶ್ ಸೈಕೆ ಅವರು ರಿಪೋರ್ಟ್ ಮಾಡಿದ್ದಾರೆ ಅಂತ ಹೇಳೋದು. ಆಚ ಕಡೆ ಓಡಾಡ್ತಿರುವಂಥ ರೂಮರ್ಸ್ ಬಗ್ಗೆ ಮತ್ತು ಸ್ಪೆಕ್ಯುಲೇಷನ್ ಬಗ್ಗೆ ನೀವು ಟೆನ್ಷನ್ ತಗೋಬೇಡಿ, ಅದೆಲ್ಲ ರೂಮರ್ಸ್ ಅಷ್ಟೇ. ನಾವು ರೋಹಿತ್ ಶರ್ಮಾ ಬಗ್ಗೆ ಯಾವುದೇ ಒಂದು ಬಿಡಬೇಕು ಅಂತ ಒಂದು ಕನ್ಸಿಡರ್ ಕೂಡ ಮಾಡಿಲ್ಲ ಮತ್ತು ಡಿಸ್ಕಷನ್ ಕೂಡ ಮಾಡಿಲ್ಲ ಅಂತ BCCI ಸೆಕ್ರೆಟರಿ ಆದಂಥ ದೈವದೀಶ್ ಸೈಕೆ ಅವರು ರಿಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮೊದಲನೇ ಮ್ಯಾಚ್ ಲಾಸ್ಟ್ ಮ್ಯಾಚ್ ನಡೀತಾ ಇರೋದು ನಿಮಗೆ ಇಲ್ಲಿ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡಲ್ಲಿ ಅಂತ ಹೇಳ್ಬೋದು. ನಮ್ಮ ಇಂಡಿಯಾ ಟೀಮ್ ಪರವಾಗಿ ಏನಾದ್ರು ಚೇಂಜಸ್ ಇರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ನಿಮ್ಮ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು ಲಾಸ್ಟ್ ಮ್ಯಾಚ್ ಅಂತ ಇಲ್ಲಿ ಜೋ ರೂಟ್ ಅವರ ಭರ್ಜರಿ ಇನ್ನಿಂಗ್ಸಿಂದ ನಮ್ಮ ಟೀಮ್ ಇಂಡಿಯಾದವರು ಸೋತರು ಅಂತ ಹೇಳ್ಬೋದು. ಗುರು ನಮ್ಮ ಇಂಡಿಯಾದ ಬ್ಯಾಟಿಂಗ್ ಕೊಲಾಪ್ಸ್ ಆಗಿದ್ರಿಂದ ನಮ್ಮ ಟೀಮ್ ಇಂಡಿಯಾದವರು ಎರಡನೇ ಮ್ಯಾಚ್ನ ಸೋತರು ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ಆಡುವಾಗ ಸಖತ್ತಾಗಿ ಟೀಮ್ ಹೋಗ್ತಾ ಇತ್ತು. 300 ರನ್ಸ್ ಪಕ್ಕ ಹೊಡಿತಾರೆ ನಮ್ಮ ಟೀಮ್ ಇಂಡಿಯಾದವರು ಅಂತ ಅನಿಸ್ತಾ ಇತ್ತು. ಅಲ್ಲಿಂದ ಇಲ್ಲಿ ಜೋಫ್ರಾ ಆರ್ಚರ್ ಅವ್ರಿಗೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಔಟ್ ಆದಮೇಲೆ ಅಲ್ಲಿಂದ ಕೊಲಾಬ್ ಸ್ಟಾರ್ಟ್ ಆಗಿದ್ದು. 178 ರನ್ಗೆ 3 ವಿಕೆಟ್ ಅನ್ನು ಇರುತ್ತೆ. ಅಲ್ಲಿಂದ ನಮ್ಮ ಇಂಡಿಯಾದ ಡೌನ್ಫಾಲ್ ಸ್ಟಾರ್ಟ್ ಆಗಿ ಆಲ್ ಔಟೇ ಆಗ್ಬಿಡ್ತಾರೆ. ಇನ್ನು 6 ಓವರ್ ಏನೋ ಬ್ಯಾಟಿಂಗ್ ಬಾಕಿ ಇರುತ್ತೆ ಅಂತ ಹೇಳೋದು. ವಾಷಿಂಗ್ಟನ್ ಸುಂದರ್ ಕೂಡ ರನ್ನು ಮಾಡೋಕ್ಕಾಗಲಿಲ್ಲ ಮತ್ತು ಅಕ್ಷರ್ ಪಟೇಲ್ ಕೂಡ ರನ್ಸ್ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಕೂಡ ಬೇಗ ಔಟ್ ಆಗ್ತಾರೆ ಅಂತ ಹೇಳೋದು. 230 ರನ್ ಇಂಗ್ಲೆಂಡ್ ಟೀಮ್ಗೆ ಅದೊಂದು ಟೋಟಲೇ ಅಲ್ಲ ಅಂತ ಹೇಳೋದು. ಆರಾಮಾಗಿ ಚೇಸ್ ಮಾಡ್ತಾರೆ. ಪವರ್ ಪ್ಲೇ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಜಸ್ಪ್ರೀತ್ ಬುಮ್ರಾ ಹಾಗೂ ಇಲ್ಲಿ ಪ್ರಸಿದ್ಧ ಕೃಷ್ಣ ಅವರು. ಆದರೂ ಕೂಡ ಅಷ್ಟೊಂದು ರನ್ ಸ್ಕೋರ್ ಮಾಡೋದು ಆಗಲಿಲ್ಲ. ಬೇಗನೆ ನಮ್ಮ ಇಂಡಿಯಾದವರು ಆಲ್ ಔಟ್ ಆಗಿ ಮತ್ತು ಇಂಗ್ಲೆಂಡ್ ಅವರು ಭರ್ಜರಿಯಾಗಿ ಚೇಸ್ ಮಾಡ್ತಾರೆ ಅಂತ ಹೇಳೋದು. ಗಸ್ ಆಗಿಸ್ತಾನ್ ಮತ್ತು ಇಲ್ಲಿ ಜೋ ರೂಟ್ ಅವರ ಭರ್ಜರಿ ಇನ್ನಿಂಗ್ಸಿಂದ ನಮ್ಮ ಇಂಡಿಯಾದವರು ಎರಡನೇ ಮ್ಯಾಚ್ ಸೋತಿದ್ದಾರೆ ಅಂತ ಹೇಳೋದು. ಲಾರ್ಡ್ಸ್ ಕ್ರಿಕೆಟ್ ನಮ್ಮ ಇಂಡಿಯಾದ ಸ್ಟ್ಯಾಟ್ಸ್ ಚೆನ್ನಾಗಿದೆ ಅಂತ ಹೇಳೋದು. ಗುರು ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವ್ರಿಗೆ ಒಳ್ಳೆ ಸೆಂಚುರಿ ಕೂಡ ಬಂದಿದೆ. ಇದು ಸಖತ್ತಾಗಿರೋ ಮ್ಯಾಚ್ ಆಗುತ್ತೆ ಅಂತ ಹೇಳೋದು. ಜೋ ರೂಟ್ ವಿಕೆಟ್ ನಾವು ಎಷ್ಟು ಬೇಗ ಎತ್ತೀವಿ ಅಷ್ಟು ಬೇಗ ನಮಗೆ ಜಯ ಆಲ್ಮೋಸ್ಟ್ ಕನ್ಫರ್ಮೇಷನ್ ಆಗುತ್ತೆ ಅಂತ ಹೇಳೋದು. ಜೋ ರೂಟ್ ಅಂತ ಕ್ಲಾಸಿ ಪ್ಲೇಯರ್ ಇರೋದು ಸಖತ್ ಡೇಂಜರಸ್ ಅಂತಲೇ ಹೇಳೋದು ನಮ್ಮ ಇಂಡಿಯಾ ಟೀಮ್ಗೆ. ಅಷ್ಟು ಸಖತ್ತಾದ ಕ್ವಾಲಿಟಿ ಇನ್ನಿಂಗ್ಸ್ ಆಡ್ತಾ ಇರ್ತಾರೆ. ವಿರಾಟ್ ಕೊಹ್ಲಿ ಯಾವ ರೀತಿ ಬೇರೆ ಟೀಮ್ಗಳಿಗೆ ಡೇಂಜರಸ್ ಪ್ಲೇಯರ್ ಆಗ್ತಾರೆ, ಅದೇ ರೀತಿ ಜೋ ರೂಟ್ ಕೂಡ ಸಖತ್ತಾದಂಥ ಸಾಲಿಡ್ ಪ್ಲೇಯರ್ ಇದು ಜೋ ರೂಟ್ ಅಂತಲೇ ಹೇಳ್ಬೋದು. ಇಲ್ಲಿನ ಫಸ್ಟ್ ಬೌಲಿಂಗ್ ಮಾಡಿದವ್ರಿಗೆ ಸಖತ್ತಾಗಿ ಅಸಿಸ್ಟೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಫಸ್ಟ್ ಬೌಲಿಂಗಲ್ಲಿ ಸಖತ್ತಾದಂಥ ಎಲ್ಪ್ ಇರುತ್ತೆ. ಯಾಕಂತೇಳಿದ್ರೆ ಫಾಸ್ಟ್ ಬೌಲರ್ಸ್ಗಳಲ್ಲಿ 104 ವಿಕೆಟ್ ತೆಗೆದಿದ್ದಾರೆ ಅಂತ ಹೇಳ್ಬೋದು. ಸ್ಪಿನ್ನರ್ಸ್ಗಳಿಗೂ ಸಿಗುತ್ತೆ, ಆದರೆ ಅಷ್ಟೊಂದು ಫಾಸ್ಟ್ ಬೌಲರ್ಗೆ ಸಿಗೋಂಥ ಅಸಿಸ್ಟೆನ್ಸ್ ಸಿಗೋದಿಲ್ಲ ಇಲ್ಲಿ ಸ್ಪಿನ್ನರ್ಗಳಿಗೆ. ಆದರೂ ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ ಸಖತ್ತಾಗಿರೋಂಥ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಸ್ವಲ್ಪ ವಿಕೆಟು ಅಷ್ಟೊಂದು ಫ್ರೆಶ್ ಆಗಿರುತ್ತೆ, ಚೆನ್ನಾಗಿ ಬ್ಯಾಟಿಂಗ್ ಕೂಡ ಆಡ್ಬೋದು. ಸೆಕೆಂಡ್ ಹೋಗ್ತಾ ನಿಮಗೆ ಅಷ್ಟು ಈಸಿ ಇರಲ್ಲ ಬ್ಯಾಟಿಂಗ್ ಆಡೋದು ಅಂತ ಹೇಳ್ಬೋದು. ಫಸ್ಟ್ ಇನ್ನಿಂಗ್ಸ್ ಆವ್ರೇಜ್ ಸ್ಕೋರ್ ಬಂದ್ಬಿಟ್ಟು 160 to 170 ಇದೆ. ಸೆಕೆಂಡ್ ಇನ್ನಿಂಗ್ಸ್ ಆವ್ರೇಜ್ ಸ್ಕೋರ್ ಬಂದ್ಬಿಟ್ಟು 120 to 130 ರೇಂಜಲ್ಲಿದೆ. ಆಲ್ಮೋಸ್ಟ್ ಸೆಕೆಂಡ್ ಬ್ಯಾಟಿಂಗ್ ಆಡೋದು ಸಖತ್ ಕಷ್ಟ ಅಂತ ನೋಡೋದು. ನೋಡಮ್ಮ ಟಾಸ್ ಗೆದ್ಬಿಟ್ಟು ಶುಭ್ಮನ್ ಗಿಲ್ ಹಾಗೂ ಹ್ಯಾರಿ ಬ್ರೂಕ್ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅಂತ. ಇವತ್ತಿನ ಮ್ಯಾಚ್ ಗೆದ್ಬಿಟ್ಟು ನಮ್ಮ ಇಂಡಿಯಾದವರು ಇಲ್ಲಿ ODI ಸೀರೀಸ್ನ ಸೀಲ್ ಮಾಡಬೇಕಾಗುತ್ತೆ ಅಂತ ಹೇಳೋದು. ಯಾಕಂತಂದರೆ T20 ಸೀರೀಸ್ ನಾವು ಇಲ್ಲಿ ಇಂಗ್ಲೆಂಡ್ ಅಗೇನ್ಸ್ಟ್ ಸೋತ ಮತ್ತು ಐರ್ಲೆಂಡ್ ಅಗೇನ್ಸ್ಟ್ ಸೋತು, ಅದಂತೂ ವರ್ಸ್ಟ್ ಈ ಸಿನಾರಿಯೋ ಅಂತ ಹೇಳ್ಬೋದು. ಈ ಸೀರೀಸ್ ಅವರು ಗೆದ್ದು ODI ನಾವು ಪಂಟ್ರು ಅಂತ ನಾವು ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಮ್ಮ ಇಂಡಿಯಾ ಟೀಮಲ್ಲಿ ಆ ರೀತಿಯಾದಂಥ ಕ್ವಾಲಿಟಿ ಪ್ಲೇಯರ್ ಇದೆ. ಜಸ್ಪ್ರೀತ್ ಬುಮ್ರಾ ಅವರು ಇದ್ದಾರೆ, ವಿರಾಟ್ ಕೊಹ್ಲಿ ಅವರು ಇದ್ದಾರೆ, ಶ್ರೇಯಸ್ ಅಯ್ಯರ್ ಇದ್ದಾರೆ, ರೋಹಿತ್ ಶರ್ಮಾ ಇದ್ದಾರೆ, ಶುಭ್ಮನ್ ಗಿಲ್ ಇದ್ದಾರೆ, ಮತ್ತು ನಿಮಗೆ ಅಕ್ಷರ್ ಪಟೇಲ್ ಅವರು ಇದ್ದಾರೆ. ಕ್ವಾಲಿಟಿ ಟೀಮ್ನ ಇಟ್ಕೊಂಡಿದ್ದಾರೆ ನಮ್ಮ ಇಂಡಿಯಾದವರು ಅಂತ. ಹಾರ್ದಿಕ್ ಪಾಂಡ್ಯ ಒಬ್ಬರೇ ಮಿಸ್ ಆಗ್ತಾ ಇರೋದು ಇಲ್ಲಿ ಅಂತ ಹೇಳ್ಬೋದು. ನಮ್ಮ ಇಂಡಿಯಾದವರು ಈ ಮ್ಯಾಚ್ನ ಗೆದ್ಬಿಟ್ಟು ODI ಸೀರೀಸ್ನ ನಮ್ಮ ಇಂಡಿಯಾ ಪರವಾಗಿ ಸೀಲ್ ಮಾಡ್ತಾರೆ ಅಂತ ಹೇಳ್ತದ್ದು. ಇವರು ವಿರಾಟ್ ಕೊಹ್ಲಿ ಅವರು ಮತ್ತು ರೋಹಿತ್ ಶರ್ಮಾ ಅವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಅನಿಸಿದೆ. ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.